ಏನು ಮಾಡ್ತಿದ್ದೀವಿ ಇವತ್ತು? ಇವತ್ತು ಮೆಂತ್ಯದನ್ನ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆಗೆ ಸಾಸಿವೆ, ಶುಂಠಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಕಡಲೆಬೇಳೆ, ಹಸಿಮೆಣಸಿಕಾಯಿ ಪೇಸ್ಟು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಅರಿಶಿನ ಪುಡಿ, ಉಪ್ಪು, ಒಗ್ಗರಣೆಗೆ ಎಣ್ಣೆ, ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಕಾದ್ರೆ ಹಾಕೋಬೋದು, ಬೇಡ ಸ್ಕಿಪ್. ಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ ಮತ್ತು ಹಸಿ ಬಟಾಣಿ ಇದೆ ಇಲ್ಲಿ, ಇಲ್ಲ ಅಂದರೆ ಒಣಗಿರೋದನ್ನೇ ನೆನೆಸ್ಕೊಂಡು ಹಾಕೋಬೋದು. ಮತ್ತು ಮೆಂತ್ಯನ ನೈಟ್ ನೆನೆಸಿದ್ದೀನಿ. ನೆನೆಸಿದ ಮೇಲೆ ಅದನ್ನು 2 ಸರಿ ತೊಳೆದು ಹಾಕಬೇಕು, ಇಲ್ಲಾಂದರೆ ಕಹಿ ಬಂದುಬಿಡ್ತದೆ. ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಇದ್ರಲ್ಲಿ ಕೊತ್ತಂಬರಿ ಸೊಪ್ಪು ಇದೆ. ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ಇದೆ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣಸಿಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಬಟಾಣಿ ಹಾಕ್ತಾಯಿದ್ದೀನಿ, ಮೆಂತ್ಯನ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿ ಕುದಿಸ್ಕೊಂಡು ಮೆಂತ್ಯನ ಒಂದು 4 ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೀನಿ. 2 ಲೋಟ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೇನು ಮಸಾಲೆ ರುಬ್ಬ ಹಾಕೋದೇನಿಲ್ಲ, ಹಾಗೆ ಒಗ್ಗರಣೆ ಮಾಡ್ಬೋದು. ಬಿಸಿನೀರು ಕಾಯಿಸಿ ಹಾಕೋತಾಯಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. ಆದರೆ ನಾನು ಇನ್ನೊಂದು ಅರ್ಧ ಲೋಟ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಮೆಂತ್ಯ ಎಲ್ಲ ಅಬ್ಸರ್ವ್ ಮಾಡ್ಕೊಬಿಡ್ತದೆ ನೀರು. ಅದಕ್ಕೆ ಅನ್ನ ಗಟ್ಟಿ ಆಗಬಾರ್ದು ಅಂತ 4 ಲೋಟ ಎಕ್ಸ್ಟ್ರಾ ಹಾಕೋತೀನಿ. ಈಗ ಸೊಪ್ಪು ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ, ಅಕ್ಕಿ ಹಾಕ್ತಾಯಿದ್ದೀನಿ, ಇದು 2 ಸರಿ ವಿಷಲ್ ಬರಬೇಕು. ಆಮೇಲೆ ಹಾಕ್ಬೋದು. ಇದ್ರ ಜೊತೆಗೆ ಚಟ್ನಿ ಬೇಕಾದ್ರೆ ಆಪ್ಷನಲ್, ಬೇಕಾದ್ರೆ ಹಾಕೋಬೋದು.